20th question. Hello everyone, welcome to Sanmargaha classes. Question number 20 from the Emperor's New Class. Change the sentence into reported speech. ಇದನ್ನ reported speech ಅಥವಾ indirect speech ಗೆ ನೀವು change ಮಾಡಬೇಕು. Okay. A. He said my master is writing letters. He said ಅವನ್ ಡೈರೆಕ್ಟ್ ಸ್ಪೀಚ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಎರಡು ಇರುತ್ತೆ ಮಕ್ಳೆ. ಓಕೆನಾ? ಡೈರೆಕ್ಟ್ ಸ್ಪೀಚ್ ಅಂತಂದ್ರೆ ನೋಡಿ, ಇಲ್ಲಿ ಇನ್ವೈಟೆಡ್ ಕಾಮದಲ್ಲಿ ಕೊಟ್ಟಿದ್ದಾರೆ ಅಲ್ವಾ, ಡೈರೆಕ್ಟ್ ಆಗಿ ಹೇಳಿರೋವಂಥದ್ದು. ಆ ವ್ಯಕ್ತಿ ಹೇಳಿರೋ ಇನ್ಫಾರ್ಮೇಶನ್ ಅನ್ನ ಡೈರೆಕ್ಟ್ ಆಗಿ ಹೇಳೋದು ಡೈರೆಕ್ಟ್ ಸ್ಪೀಚ್. ಓಕೆ, ಸೊ ಇಲ್ಲಿ ಪಂಕ್ಚುಯೇಷನ್ ಅಲ್ಲಿ ನೋಡಿ, ಆತನ ಒಂದು ಡೈಲಾಗ್ ಅನ್ನ ಕೊಟ್ಟಿದ್ದಾರೆ ಇನ್ ದ ಇನ್ವೈಟೆಡ್ ಕಾಮರ್ಸ್. ಓಕೆ, ಸೊ he said my master is writing letters. It is his direct communication. Okay, so if you want to report it to the third person, ನೀವು ಅದನ್ನ ಇಬ್ಬರ ನಡುವೆ ನಡೆದಿರುವಂತಹ ಮಾತುಕತೆಯನ್ನ ಥರ್ಡ್ ಪರ್ಸನ್ಗೆ ರಿಪೋರ್ಟ್ ಮಾಡೋದೇ ರಿಪೋರ್ಟೆಡ್ ಸ್ಪೀಚ್. Reported speech, what is reported speech? When you report the communication between the two. Communication between the two persons, when it is reported by the third person. When it is reported by the third person. Okay, by the third person. That is called as reported speech. Okay, that is called as reported speech. ಇಲ್ಲಿ ಏನ್ ಕೊಟ್ಟಿದ್ದಾರೆ ಮಕ್ಕಳೇ? He said my master is writing letters. ಸೊ ಏನಾಗ್ಬೇಕು? ಆತ ಹೇಳಿದ ನನ್ನ ಮಾಸ್ಟರ್ ಲೆಟರ್ ಬರಿತಾ ಇದ್ದಾರೆ. ಅದನ್ನ ನೀವು ಬೇರೆಯವರಿಗೆ ಹೇಳುವಾಗ ಹೇಗೆ ಹೇಳ್ತೀರಾ? ಆತನು ತನ್ನ ಮಾಸ್ಟರ್ ಲೆಟರ್ ಬರೆಯುತ್ತಿದ್ದಾರೆ ಎಂದು ಹೇಳಿದನು ಅಲ್ವಾ? ಸೊ ಅದನ್ನೇ ಈಗ ನೀವು ಇಂಗ್ಲಿಷ್ ಅಲ್ಲಿ ಬರಿಬೇಕು. ಹೇಗೆ ಬರೀತೀರಾ? he said that his master was writing letters. ಈ ಸೆಡ್ ಆಲ್ರೆಡಿ ಆತ ಹೇಳಿರೋದ್ರಿಂದ ಇಲ್ಲಿ ಈಸ್ ಬರೋದಿಲ್ಲ, ವಾಸ್ ಬರುತ್ತೆ. ಆಲ್ವೇಸ್ ಇಟ್ ಈಸ್ ಇನ್ ದ ಪಾಸ್ಟ್ ಟೆನ್ಸ್ ರಿಪೋರ್ಟೆಡ್ ಸ್ಪೀಚ್. ಓಕೆ, he said that his master was writing letters. ಓಕೆ, ಅದೇ ರೀತಿ the teacher said you should revise the chapter before the test. The teacher said, ಟೀಚರ್ ಹೇಳಿದ್ರು ನೀನು ಚಾಪ್ಟರ್ಸ್ ಅನ್ನ ರಿವೈಸ್ ಮಾಡಬೇಕು. ಸೊ ಅದನ್ನ ತಾಯಿಗೆ ಆ ಮಗು ಹೇಳುವಾಗ ಹೇಗೆ ಹೇಳುತ್ತೆ ಮಕ್ಕಳೇ? ಟೀಚರ್ ಹೇಳಿದ್ರು ನಾನು ನಾನು ಚಾಪ್ಟರ್ ಅನ್ನ ರಿವೈಸ್ ಮಾಡಬೇಕು ಅಂತ ಅಲ್ವಾ? ಸೊ ಹೌ ವಿಲ್ ಯು ರೈಟ್ ಇಟ್? ಯು ಶುಡ್ ರೈಟ್ ದ ಟೀಚರ್ ಸೆಡ್ ದಟ್ ಐ ಶುಡ್ ರಿವೈಸ್ ದ ಚಾಪ್ಟರ್ ಬಿಫೋರ್ ದ ಟೆಸ್ಟ್. ಓಕೆ, ಸೊ ಇದನ್ನ ಚೈಲ್ಡ್ ರಿಪೋರ್ಟ್ ಮಾಡ್ತಾ ಇರೋವಂಥದ್ದು ಅಲ್ವಾ? ಸೊ ಟೀಚರ್ ಚೈಲ್ಡ್ಗೆ ಅಥವಾ ಮಗುಗೆ ಹೇಳಿರೋವಂಥದ್ದನ್ನ ಮಗು ಹೇಳ್ತಾ ಇದೆ. ಅದೇ ಏನು ರಿಪೋರ್ಟೆಡ್ ಸ್ಪೀಚ್. ಸಿ, he asked at what time the meeting starts tomorrow. ಸೊ ಇಲ್ಲಿ ಇಬ್ರು ನಡುವೆ ಮಾತುಕತೆ ನಡೆದಿದೆ ಅಲ್ವಾ? he asked at what time the meeting starts tomorrow. ಇದನ್ನ ರಿಪೋರ್ಟೆಡ್ ಸ್ಪೀಚ್ಗೆ ಮಾಡುವಾಗ ಅಥವಾ ಇಂಡೈರೆಕ್ಟ್ ಸ್ಪೀಚ್ಗೆ ಮಾಡುವಾಗ ಹೇಗೆ ಬರೀತೀರಾ? he asked at what time the meeting would start the next day. Okay, he asked at what time the meeting would start the next day. ನೆಕ್ಸ್ಟ್ ಡೇಗೆ ಬರುವಂಥದ್ದು ಇದು. ಟುಮಾರೋ ಅಂತಂದ್ರೆ ನೆಕ್ಸ್ಟ್ ಡೇಗೆ ಅಲ್ವಾ? ಸೊ ಈ ತರ ಬರೀತಾ ಇದ್ದೀರಾ ನೀವು. ಓಕೆ, ಲಾಸ್ಟ್ ಅಲ್ಲಿ ಐ ಆಮ್ ಲೀವಿಂಗ್ ನೌ. he said, ಆತ ಹೇಳಿದ ನಾನೀಗ ಹೊರಡ್ತೇನೆ ಅಂತ. ಆತ ಹೇಳಿದನು ತಾನು ಆಗ ಹೊರಡ್ತೀನಿ ಅಂತ. ಆಗ ಅನ್ನೋದು ಬರಬೇಕು ಇಲ್ಲಿ. ಸೊ he said that he was leaving then. ನೋಡಿ, ಈಸ್ ಇರೋದು ಏನಾಗತ್ತೆ? ವಾಸ್. ಓಕೆ, ಐ ಆಮ್ ಇರೋದು ಆಮ್ ಬರುತ್ತಲ್ವಾ? ಐ ಈಸ್ ಬರಲ್ಲ, ಆಮ್. ಸೊ he was leaving then. Okay, so this is called as reported speech. Okay children, thank you.